ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಚವಲಗೆರೆ ಟೋಲ್ಗೇಟ್ ಬಳಿ ಇರುವ ಶೌಚಾಲಯಕ್ಕೆ ಗ್ರಾಮಸ್ಥರು ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಯಣ್ಣ ಮಾತನಾಡಿ, ಬೈರಪುರ ವ್ಯಾಪ್ತಿಯ ಚವಲಗೆರೆ ಗ್ರಾಮದಲ್ಲಿ ಟೋಲ್ಗೇಟ್ ಬಳಿ ಇರುವ ಶೌಚಾಲಯ ಗಬ್ಬು ನಾರ್ತಿದ್ದು, ಶೌಚಾಲಯದ ಕೊಳಚೆ ನೀರು ರಸ್ತೆಯಲ್ಲಿ ಹರಿದು ಹೊಲ ಗದ್ದೆಗಳಿಗೆ ಬಂದು ಸೇರ್ತಿದೆ. ಇದರಿಂದ ನಮ್ಮ ಸುತ್ತಮುತ್ತಲ ಮನೆಗಳು ಹಾಗೂ ಸಾರ್ವಜನಿಕರು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುತ್ತಿದ್ದು ಅನಾರೋಗ್ಯಕ್ಕೆ ಎಡೆ ಮಾಡಿಕೊಟ್ಟಿದ್ದಲ್ಲದೆ ಇಲ್ಲಿಯ ಬಡ ರೈತರ ಜೀವದ ಜೊತೆ ಟೋಲ್ಗೇಟ್ ಅಧಿಕಾರಿಗಳು ಆಟ ಆಡ್ತಿದ್ದಾರೆ. ನಾಮಕಾವಸ್ಥೆಗೆ ಇಲ್ಲಿ ಟೋಲ್ಗೇಟ್ ಮಾಡಿ ಸರಿಯಾದ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಬೇಕಾಬಿಟ್ಟಿ ನಡೆಸುತ್ತಿದ್ದಾರೆ. ಟೋಲ್ಗೇಟ್ ಸುತ್ತಮುತ್ತಲೂ ಗಿಡಗಂಟೆಗಳು ಬೆಳೆದು ನಿಂತಿದೆ ಹಾಗೂ ಪ್ಲಾಸ್ಟಿಕ್ ಕುಡಿದು ಬಿದ್ದ ಬಾಟಲ್ಗಳು ಇವೆ. ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ ಯಾವುದೊಂದು ವ್ಯವಸ್ಥೆಯೂ ಕೂಡ ಇಲ್ಲವೆಂದು ಆರೋಪಿಸಿದರು. ಹಾಗೂ ನಿರ್ವಹಣೆ ಇಲ್ಲದೆ ಈ ಟೋಲ್ ಇಲ್ಲಿ ಬೇಡವೇ ಬೇಡ, ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶೌಚಾಲಯದ ಕೊಳಚೆ ನೀರನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಹೋಗುವಂತೆ ಮಾಡಿ ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ತೊಂದರೆ ಆಗದಂತೆ ಸರಿಪಡಿಸಿ ನಂತರ ಅದನ್ನು ತೆರೆಯಬೇಕು. ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಗ್ರಾಮಸ್ಥರಿಂದ ಈ NH75 ಟೋಲ್ನಲ್ಲಿ ಶೌಚಾಲಯದ ಅವ್ಯವಸ್ಥೆ ಹಾಗೂ ಈ ರೋಡಿನ ಅವ್ಯವಸ್ಥೆಯನ್ನು ಧಿಕ್ಕರಿಸಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಅಧಿಕಾರಿಗಳೇ ಆಗಲಿ ಅಥವಾ ಪಿ ಡಿ ಒ ಬೈರಾಪುರದ ಪಂಚಾಯತಿ PDO ಆಗಲಿ ಇದ್ರ ಬಗ್ಗೆ ಯಾರು ಗಮನ ಹರಿಸದಲೇ ಈ ಶೌಚಾಲಯದ ನೀರನ್ನು ಚವಲಗೆರೆ ಗ್ರಾಮದ ರೋಡಿಗೆ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇಲ್ಲಿವರೆಗೆ 2-3 ಸರಿ ಎಚ್ಚರಿಕೆ ಕೊಟ್ಟರು ಸಹ ಯಾರು ಗಮನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ DC ಅವರೇ ಇರ್ಬೋದು, MLA ಅವರೇ ಇರ್ಬೋದು, ಇದನ್ನ ಇದಕ್ಕೆ ಗಮನ ತಗೊಂಡು ಇದನ್ನ ಸರಿ ಮಾಡಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳುತ್ತೇನೆ. ಹಾಗೆ ಈ ಟೋಲ್ನಲ್ಲಿ ಒಂದು ಸರ್ವಿಸ್ ರೋಡ್ ಸಹ ಮಾಡಿಲ್ಲ. ಈ ಚವಲಗೆರೆ ಗ್ರಾಮದ ಜನಗಳು ತಿರುಗಾಡಕ್ಕೆ ಆಗಲಿ ಅಥವಾ ಬೇರೆಯವರು ತಿರುಗಾಡಕ್ಕೆ ಆಗಲಿ ಒಂದು ಸರ್ವಿಸ್ ರೋಡ್ ಇಲ್ಲ. 150 ಅಡಿ ರೋಡ್ ಮಾತ್ರ ಅಕ್ವೈರ್ ಮಾಡ್ಕೊಂಡಿದ್ದಾರೆ ರೋಡ್ಗೆ ಅಂತ. ರೈತರುಗಳು, ಪಾಪದ ರೈತರುಗಳ ಜಮೀನೆಲ್ಲ ಅಕ್ವೈರ್ ಮಾಡ್ಕೊಂಡು ಇವತ್ತು ಏನು ಮಾಡಿಲ್ಲ. ಮುಂದಿನ ಪ್ರಕರಣಕ್ಕೆ ತಗೊಳಕ್ಕೆ ಈ ತರ 150 ಅಡಿ ಉದ್ದ ಅಕ್ವೈರ್ ಮಾಡ್ಕೊಂಡು ಇವತ್ತು ಏನು ಸರ್ವಿಸ್ ರೋಡ್ ಮಾಡಿಲ್ಲ, ಅವೈಜ್ಞಾನಿಕವಾಗಿ ರೋಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರು ಗಮನ ತಾಳ್ತಾ ಇಲ್ಲ.
ಇದಕ್ಕಿಂತ ಹೆಚ್ಚಾಗಿ ಈ ಶೌಚಾಲಯ ಇವತ್ತು ನಮಗೆ ಊರಿನ ಪಕ್ಕಕ್ಕೆ ಬಂದಿದೆ. ಊರಿನ ಪಕ್ಕಕ್ಕೆ ಬಿಟ್ಟು ಬೇರೆ ಕಡೆ ಬದಲಾಯಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.